ಇಲ್ಲಿವರೆಗೂ ನಿಮ್ಮ ಒಂದು ಜರ್ನಿ ಆಯಿತು. ಇವಾಗ ಡ್ಯಾನ್ಸ್ ಕ್ಲಾಸ್ ಗೆಜ್ಜೆ ಜರ್ನಿನ ಈಗ ನೋಡ್ತಾ ಹೋಗೋಣ. ಏನೇನೆಲ್ಲ ಟ್ರೈನಿಂಗ್ಸ್ ನಡೆಯುತ್ತೆ ಗೆಜ್ಜೆನಲ್ಲಿ? ಕ್ಲಾಸಿಕಲ್, ವೆಸ್ಟರ್ನ್ ಮತ್ತೆ ಎಲ್ಲಾ ತರದ ಈವೆಂಟ್ಸ್ಗೂ ನನ್ನ ಹತ್ರ ತಂಡ ಇದೆ. ಅಂದ್ರೆ ಇವಾಗ ಮ್ಯಾರೇಜ್ ಈವೆಂಟ್ಸ್ ಇಂದ ಹಿಡಿದು ಗವರ್ಮೆಂಟ್ ಕಾರ್ಪೊರೇಟ್ಸ್ ಈವೆಂಟ್, ಪಬ್ಲಿಕ್ ಈವೆಂಟ್ಸ್ ಎಲ್ಲದಕ್ಕೂ ಒಂದು ಪ್ರೊಫೆಷನಲ್ ಡ್ಯಾನ್ಸ್ ಟೀಮ್ ಕೂಡ ಇದೆ. ಹಾಗೆ ಮಕ್ಕಳಿಗೂ ಕೂಡ ಇದರಲ್ಲಿ ಟ್ರೈನಿಂಗ್ ಮಾಡ್ತಾ ಇದೀವಿ. ಬಿಕಾಸ್ ನಾನೇನೋ ಒಂದು ಕಲ್ತಿದ್ದಾಗ ಒಂದಷ್ಟು ಜನಕ್ಕೆ ಹೇಳ್ಕೊಡೋ ಒಂದು ಹುಮ್ಮಸ್ ಇದೆ. ಸೊ ಇಲ್ಲಿಗೆ ನನಗೆ ಅಷ್ಟೇ ಒಂದು ಬೆನ್ನೆಲುಬಾಗಿ ನನ್ನ ಕೊರಿಯೋಗ್ರಾಫರ್ ಲಿಖಿತ್ ಆಚಾರ್ ಕೂಡ ನೋಡ್ಕೊಳ್ತಿದ್ದಾರೆ. ಬಿಕಾಸ್ ಎಷ್ಟು ಡೆಡಿಕೇಶನ್ ಅಂದರೆ, ಯಾವುದೋ ಒಂದು ನ್ಯೂ ಇಯರ್ ಇವೆಂಟ್ಗೆ ನಾನು ಪರ್ಫಾರ್ಮರ್ ಆಗಿ ಹೋಗಿದ್ದೆ. ಆವಾಗ ಹೇಳ್ತಿದ್ದೆ ಲಿಖಿತ್ ಈ ಥರ ಏನಾದ್ರು ಒಂದು ಶುರು ಮಾಡಬೇಕು ಅಂತ ಹೇಳಿ. ಸೊ ಮೇಡಮ್ ಸ್ಟುಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟುಡಿಯೋ ಸ್ಟಾರ್ಟ್ ಮಾಡೋದು ತುಂಬಾನೇ ಒಂದು ಚಾಲೆಂಜ್. ಬಿಕಾಸ್ ಒಂದಷ್ಟು ಬಾಡಿಗೆಗಳು ಇರುತ್ತೆ, ಮತ್ತೆ ನಮಗೆ ಏನೋ ಈವೆಂಟ್ಸ್ಗಳು ಕಂಟಿನ್ಯೂಸ್ ಆಗಿ ಬರಬೇಕಾಗತ್ತೆ, ಸ್ಟೂಡೆಂಟ್ಸ್ಗಳು ಬರಬೇಕಾಗತ್ತೆ, ಎಲ್ಲಾನು ಒಂಥರ ನಮಗೆ ಚಾಲೆಂಜ್ ಆಗತ್ತೆ. ಸೊ ಹೆಂಗಾಗತ್ತೆ, ಆಗಲ್ಲ, ಕಷ್ಟ ಆಗತ್ತೆ ಅಂತ ಯೋಚನೆ ಮಾಡಿದಾಗ ಅಮ್ಮ ಅಪ್ಪನ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಈ ಥರ ಸ್ಟುಡಿಯೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಅವ್ರು ಏನೋ ಯೋಚನೆ ಮಾಡಿದೆ. ಮೇಲ್ಗಡೆ ಟೆನೆಂಟ್ ಇದ್ರು ಬಾಡಿಗೆ ಮನೆಯಲ್ಲಿ, ಅಂದ್ರೆ ಬಾಡಿಗೆ ಕೊಟ್ಟಿದ್ವಿ. ಅವ್ರನ್ನ ಒಂದು 2 months ಆದಮೇಲೆ ಅವ್ರನ್ನ ಖಾಲಿ ಮಾಡಿಸಿ ಅದನ್ನ ಟೋಟಲಿ ಒಂದಷ್ಟು ಡೆಮಾಲಿಷ್ ಮಾಡಿಸಿ ಸ್ಟುಡಿಯೋ ಮಾಡಿಕೊಟ್ರು. ಬಿಕಾಸ್ ಮಗಳ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಆ ಮಟ್ಟಕ್ಕೆ ಇಟ್ಟಿದ್ದಾರೆ ಅಂದಾಗ ನನಗಿನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ಸೊ ಗಾಡ್ಸ್ ಗ್ರೇಸ್ 5 ವರ್ಷದಿಂದ ಚೆನ್ನಾಗಿ ಆಗ್ತಾ ಇದೆ. ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಡ್ಕೊಂಡು ಬಂದಿದ್ದೀವಿ. ಸೊ ಎಲ್ಲ ಕಡೆ ನಮಗೆ ಒಂದು ಒಳ್ಳೆ ರೆಕಗ್ನೈಸೇಷನ್ ಸಿಗ್ತಾ ಇದೆ. ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಒಂದು ಹಂತವಾಗಿ ನನ್ನ ಕೂಸು ಬೆಳ್ಕೊಂಡು ಹೋಗ್ತಾ ಇದೆ. ಈಗ ಆಕ್ಟಿಂಗ್ ಜೊತೆಗೆ ಇದನ್ನು ಕೂಡ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ನನ್ನ ತಂಡ ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ. ನಾನು ಹೇಳ್ತೀನಿ, ಈ ಥರ ಒಂದು ಇವೆಂಟ್ ಇದೆ, ಏನಪ್ಪ ಮಾಡೋದಾ ಬೇಡವಾ ಅಂತ. ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಸೊ ಏನೇ ಇದ್ರು ಡೇ ಆ್ಯಂಡ್ ನೈಟ್ ಬಂದು ಕೆಲಸ ಮಾಡ್ಕೊಡ್ತಾರೆ. ಅವರೇ ಪ್ರಾಪರ್ಟೀಸ್ ಮಾಡ್ಕೊಳ್ತಾರೆ, ಅವರೇ ಕಾಸ್ಟ್ಯೂಮ್ಸ್ಗಳು ಸೆಗ್ರಿಗೇಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಇಡೀ ಡ್ಯಾನ್ಸ್ ಟೀಮ್ ಹೇಗಿದೆ ಅಂದರೆ, ನಾನು ಒಂದು 5-6 ತಿಂಗಳು ನನ್ನ ಅಪ್ಪನ ಕಳ್ಕೊಂಡಾಗ ನಾನು ಸ್ಟಾಪ್ ಮಾಡಿದ್ದೆ. ನಾನು ಆ ಒಂದು ಮೆಂಟಲ್ ಸ್ಟೆಬಿಲಿಟಿಲಿ ಇರಲಿಲ್ಲ ನಾನು ಶುರು ಮಾಡೋಷ್ಟು. ಅವ್ರು ಎಲ್ಲೂ ಹೋಗದೆ ಅಕ್ಕ ಕ್ಲಾಸ್ ಶುರು ಮಾಡ್ತಾರೆ, ನಾನು ಇಲ್ಲೇ ಹೋಗ್ತೀನಿ ಅಂತ ತಂದೆ ತಾಯಿಗಳನ್ನ ಎದುರು ಹಾಕೊಂಡು ಎಷ್ಟೊಂದು ಸಲ ಬೇರೆ ಕಡೆ ಕ್ಲಾಸ್ ನೋಡ್ಕೊಂಡು ನೀನು ಯಾಕೆ ಅಕ್ಕನಿಗೆ ಕಾಯಬೇಕು ಅಂತ ಖಂಡಿತ ಹೇಳ್ತಾರೆ. ಸೊ ಇಲ್ಲ, ನಾನು ಅಕ್ಕನ ಹತ್ರನೇ ಹೋಗ್ತೀನಿ ಅಂತ ಹೇಳಿ 5 ವರ್ಷದಿಂದ ಯಾರು ಬರ್ತಿದಾರೋ ಅವ್ರು ಅಷ್ಟಿಗಿಂತನೂ ಜಾಸ್ತಿ ಜನರು ಬರ್ತಾರೆ. ಅಂದ್ರೆ ಆ ಒಂದು ಪರ್ಮನೆಂಟ್ ಸ್ಟೂಡೆಂಟ್ಸ್ ನನ್ನ ಜೊತೆ ಇದ್ದೇ ಇದ್ದಾರೆ. ಸೊ ದೇ ಆರ್ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಬರೀ ನನ್ನ ಒಂದು ಡ್ಯಾನ್ಸ್ಗೆ, ಪರ್ಫಾರ್ಮೆನ್ಸ್ಗೆ ಮಾತ್ರ ಅಲ್ಲದೆ ನನ್ನ ಪರ್ಸ್ನಲ್ ಲೈಫಲ್ಲೂ ಅಷ್ಟೇ ಒಂದು ಸ್ಟ್ರೆಂತ್ ಆಗಿದ್ದಾರೆ. ಬಿಕಾಸ್ ನನ್ನ ಕಷ್ಟದ ದಿನಗಳಲ್ಲೂ ಜೊತೆ ಆಗಿದ್ದಾರೆ, ನನಗೆ ಖುಷಿಯಾಗಿದ್ದಾಗಲೂ ಜೊತೆ ಆಗಿದ್ದಾರೆ. ಐ ಥಿಂಕ್ ನನ್ನ ಗೆಜ್ಜೆ ಫ್ಯಾಮಿಲಿ ನನಗೆ ಇರೋದೇ ನನ್ನ ಸೌಭಾಗ್ಯ. ಬಿಕಾಸ್ ಒಂದು ಫೋನ್ ಕಾಲ್, ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತಂದರೆ ನನ್ನ ಮನೆ ಮುಂದೆ ಇರ್ತಾರೆ. ಸೊ ಇಟ್ಸ್ ಲೈಕ್ ಬ್ಯೂಟಿಫುಲ್ ಟೀಮ್ ಐ ಹ್ಯಾವ್. ಆ್ಯಂಡ್ ದೇ ಆರ್ ಸೋ ಹಾರ್ಡ್ ವರ್ಕಿಂಗ್. ಡೇ ಆ್ಯಂಡ್ ನೈಟ್ ಬೆಳಗಿನ ಜಾವ 6 ಗಂಟೆಗೂ ಬಂದು ರಾತ್ರಿ ಎಲ್ಲ ಪರ್ಫಾರ್ಮೆನ್ಸಸ್ಗೆ ರಿಹರ್ಸಲ್ ಮಾಡಿ, ಕೆಂಗೇರಿಯಿಂದ, ರಾಮೋಹಳ್ಳಿಯಿಂದ, ದೂರದಿಂದ ಎಲ್ಲ ಅವರೇ ಬಂದು ದಿ ಸಪೋರ್ಟ್ಸ್ ಮೀ. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದೆಮ್. ಈಗ ರೂಪಿಕಾ ಅವ್ರಿಗೆ ಆಕ್ಟಿಂಗ್ ಅಂತ ಬರ್ತಾರೆ, ನೀರ್ ಕುಡ್ದಂಗೆ ಎಲ್ಲಾ ತರ ಪಾರ್ಟ್ ಕೂಡ ಮಾಡ್ತಾರೆ. ಬಟ್ ಡ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ, ಡ್ಯಾನ್ಸು ಎಲ್ಲಾ ತರದ ಡ್ಯಾನ್ಸ್, ಭರತನಾಟ್ಯಂ ಕಲ್ತಿದ್ದಕ್ಕೆ ನಂಗೆ ಅದೊಂದು ಪ್ಲಸ್ ಆಯಿತು. ಸೊ ಭರತನಾಟ್ಯಂ ಕಲಿತೆ, ಅದು ಶಾಸ್ತ್ರೀಯಬದ್ಧವಾಗಿ ಕಲ್ತಿದ್ದಕ್ಕೆ ಗುರು ಮುಖೇನ ನನಗೆ ಫೋಕ್ ಮಾಡ್ತೀನಿ, ಫಿಲ್ಮಿ ಮಾಡ್ತೀನಿ, ಹಿಪ್ ಹಾಪ್, ಬಾಲಿವುಡ್. ಇವಾಗ ನನಗೆ ನನ್ನ ಕೊರಿಯೋಗ್ರಾಫರ್ ನಂಗೆ ಸ್ವಲ್ಪ ಟ್ಯೂನ್ ಮಾಡ್ತಿರ್ತಾನೆ. ಸೊ ಐ ಥಿಂಕ್ ನಾನು ಬೇರೆ ಎಲ್ಲ ಥರ ಡ್ಯಾನ್ಸ್ ಅಂದರೆ ನನಗೆ ಕಾಯ್ತಿರ್ತೀನಿ. ಯಾವ್ದಾದ್ರು ಒಂದು ಸ್ಟೇಜ್ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಹೋಗಿದ್ದಾಗ ಎಲ್ಲಿ ಡ್ಯಾನ್ಸ್ ಮಾಡ್ತಾರೆ, ನನಗೆ ಕಾಲಿಂಗ್ ಹೋಗ್ತಾ ಇರುತ್ತೆ. ಅಥವಾ ನಾನು ಎಲ್ಲರೂ ಚಿಕ್ಕ ಮಕ್ಳು ಡ್ಯಾನ್ಸ್ ಮಾಡ್ತಾ ಇದ್ದಾಗ ನಮ್ಮಮ್ಮ ನೋಡು ನೀನು ಹಂಗಂದ್ರೆ ಆ ಒಂದು ಗೋಲ್ಡನ್ ಮೆಮರೀಸ್ನ. ಬಿಕಾಸ್ ನಾನು ಕೂಡ ಒಂದೊಂದು ಕಾಲದಲ್ಲಿ ತಾರಮ್ಮನ್ಗೆ ಆ್ಯಂಡ್ ಪ್ರೇಮ್ ಸರ್ಗೆಲ್ಲಾನು ನಾನು ಆಟೋಗ್ರಾಫ್ ಕ್ಯೂ ಅಲ್ಲಿ ಕಾಯ್ತಾ ಇದ್ದೆ. ಸೊ ಇಟ್ಸ್ ಅ ಮೆಮೊರಿ ಟು ರೀಕಲೆಕ್ಟ್. ಸೊ ಡ್ಯಾನ್ಸು ನನಗೆ ಐ ಥಿಂಕ್ ಹಿಂಗೆ ಅನ್ನೋಷ್ಟರಲ್ಲಿ ಕಲಿಯೋ ಒಂದು ಧೈರ್ಯ ನನಗೆ ದೇವರು ಕೊಟ್ಟಿದ್ದಾನೆ. ಸೊ ಅದಕ್ಕೆ ಎಲ್ಲ ಮಾಡ್ತಾರೆ. ರೂಪಿಕನ ಮಾಡಿಸ್ಬೋದು. ಒಂದೊಂದ್ಸಲಿ ಹೇಗಾಗಿದೆ ಅಂದ್ರೆ, ಸ್ಟೇಟ್ ಅವಾರ್ಡ್ ಫಂಕ್ಷನ್ ಗರನೆ ಗರನೆ ಸಾಂಗ್ ಡ್ಯಾನ್ಸ್ ಮಾಡಬೇಕು. ಕೋರ್ಮಂಗ್ಲಾ ಇಂಡೋರ್ ಸ್ಟೇಡಿಯಂ ಅಲ್ಲಿ ಗವರ್ಮೆಂಟ್ ಶೋ ಮಾಡ್ತಾ ಇದ್ದೀವಿ. ಬಿಕಾಸ್ ಸ್ಟೇಟ್ ಅವಾರ್ಡ್ ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ನನಗೆ ಶೂಟಿಂಗ್ ಕಂಟಿನ್ಯೂಸ್ ಆಗಿದ್ದರಿಂದ ನನಗೆ ಹೋಗೋಕ್ಕಾಗಲಿಲ್ಲ. ನನಗೆ
ಬಟ್ ನಾನು ಹೇಳಿದೆ ಮಾಡೋಕ್ಕಾಗಲ್ಲ ಬಿಕಾಸ್ ನಂಗೆ ಶೂಟಿಂಗ್ ಕಂಟಿನ್ಯೂಸ್ ಆಗಿದೆ, ಶೋವರೆಗೂ ನನಗೆ ಇದೆ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಬಟ್ ನನಗೆ ಮಾಸ್ತರು ನೀನು ಮಾಡ್ತೀಯಮ್ಮ ಮಾಡು ಅಂತ ಹೇಳಿ ಸ್ಟೇಜ್ ಹಿಂದೆ 2 ಅವರ್ ಮುಂಚೆ ನಾನು ಕಲಿತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಮತ್ತೆ ಎಷ್ಟೊಂದು ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್ ಪರ್ಫಾರ್ಮ್ ಮಾಡಿದ್ದೀವಿ. ಸೊ ಇದೆಲ್ಲನೂ ನನಗೆ ವೇದಿಕೆಗಳು ಕೊಟ್ಟಂತಹ ಭಿಕ್ಷೆ ಅಂತಾನೆ ಹೇಳ್ಬೋದು. ಅವಾಗ ನಾನು ಅಷ್ಟೆಲ್ಲ ಸ್ಟೇಜ್ ಮೇಲೆ ನಾನು ಪರ್ಫಾರ್ಮ್ ಮಾಡಿದ್ದಕ್ಕೆ ಈಗ ಐ ನೋ ಹೌ ಟು ಪ್ರೆಸೆಂಟ್ ಮೈ ಸೆಲ್ಫ್, ಹೌ ಟು ಬಿ ಕಾನ್ಫಿಡೆಂಟ್. ಅಂದ್ರೆ ನಾನು ಇವಾಗ ನನಗೆ ಸ್ಟೆಪ್ ಮರ್ತೋಗಲ್ಲ ಅನ್ನೋದಿಲ್ಲ, ಮರಿತೀನಿ, ಖಂಡಿತ ಸಹಜವಾಗಿ ಮರಿತೀನಿ. ಅದನ್ನ ಹೇಗೆ ಪ್ಯಾಚ್ ಅಪ್ ಮಾಡ್ಬೋದು, ಅದು ಬಿಟ್ರೆ ಇನ್ನೊಂದೇನ್ ಮಾಡ್ಬೋದು ಅಂತ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಗೊತ್ತಿರೋದ್ರಿಂದ ಸೊ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ಗೆ ಏನ್ ಬೇಕೋ ಐ ಥಿಂಕ್ ಐ ಕ್ಯಾನ್ ಡೂ ದಟ್ ಅಂತ ಹೇಳ್ಬೋದು. ಸೊ ನನಗೆ ಡ್ಯಾನ್ಸ್ ಕೂಡ ತುಂಬಾ ಮಜಾ ಮಾಡ್ಕೊಂಡು ನಾನು ಪರ್ಫಾರ್ಮ್ ಮಾಡ್ತೀನಿ. ತುಂಬಾ ಎಂಜಾಯ್ ಮಾಡೋದಂತಂದ್ರೆ ಡ್ಯಾನ್ಸ್ ಅಲ್ಲೇ ಅಲ್ವಾ? ನಾನು ಈಗಲೂ ಕೂಡ ಸ್ಟೇಜ್ ಶೋಸ್ ಕೊಡ್ತಿರ್ತೀನಿ. ಯಾವುದೇ ಸ್ಟೇಜ್ ಶೋ ಬಂದು ನಾನು ಇಲ್ಲ ಅಂತ ಹೇಳಲ್ಲ, ಬಿಕಾಸ್ ಐ ಫರ್ಗೆಟ್ ಮೈ ಸೆಲ್ಫ್. ನನಗೆ ನಾನೇ ಮರ್ತ್ಬಿಟ್ಟು ನಾನು ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡು ಇರ್ತೀನಿ ನಾನು. ಇವಾಗ ನೀವು ಅಂತಂದ್ರೆ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀರಾ, ನಿಮ್ಮ ಜರ್ನಿ ಇದ್ದೀರಾ, ಆಕ್ಟಿಂಗ್ ಮಾಡ್ತೀರಾ, ಡ್ಯಾನ್ಸಿಂಗ್ ಮಾಡ್ತೀರಾ, ಹಾಡು ಹೇಳ್ತೀರಾ? ಹಾಡಿಲ್ಲ, ಆಂಕರಿಂಗ್ ಮಾಡ್ತೀರಾ ನೋಡಿ, ನಮ್ಮ ಕೆಲಸನು ಆಂಕರಿಂಗು ಮಾಡ್ತಾರೆ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ, ಗೆಜ್ಜೆ ಅಂತ ಸ್ಟುಡಿಯೋನು ನೋಡ್ಕೋತಾ ಇದ್ದಾರೆ. ಒಂಥರ ಸಕಲ ಕಲಾ ವಲ್ಲಭೆ ಅಂತ ಹೇಳ್ಬೋದು. ಎಷ್ಟು ಖುಷಿ ಅನ್ಸುತ್ತೆ ಈ ಜರ್ನಿ? ನನಗೆ ಲೈಫಲ್ಲಿ ಆದಂತಹ ಎಕ್ಸ್ಪೀರಿಯನ್ಸಸ್ಸೇ ನನ್ನ ಜರ್ನಿಯಾಗಿ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಸೊ ಹಿಂದೆ ತಿರುಗಿ ನೋಡಿದಾಗ ಓಕೆ ಇದಿದೆ, ಇದು ಬಿಟ್ಟು ಇನ್ನೇನು ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತೀನಿ. ಸೊ ಕರೋನಾ ಟೈಮಲ್ಲಿ IAS KS ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಂದು ಬುಕ್ ಇರುತ್ತೆ, ಗೈಡ್ ಇರುತ್ತೆ, ಅದಕ್ಕೆ ನಾನು ರೈಟರ್ ಕೂಡ ಆಗಿದ್ದೀನಿ. ಸೊ ನನಗೆ ಒಬ್ರು ಅಶೋಕ್ ಸರ್ ಅಂತ ಅವರು ಫೋನ್ ಮಾಡಿದ್ರು, ಏನ್ ಮಾಡ್ತಿದ್ದೀರಾ ಮೇಡಮ್ ಕರೋನಾ ಟೈಮಲ್ಲಿ ಅಂತ. ಏನಿಲ್ಲ, ಮತ್ತೆ ಒಂದಷ್ಟು ಚಿಕ್ಕ ಚಿಕ್ಕ ಸೋಷಿಯಲ್ ಸರ್ವಿಸ್ಗಳು ಮಾಡ್ತೀನಿ. ಒಂದು ದಿನಕ್ಕೆ ಒಂದು 200-300 ಜನಕ್ಕೆ ನಾವು ದಿನ ಹೋಗಿ ನಾವು ಊಟ ಕೊಡ್ತಾ ಇದ್ವಿ ಕರೋನಾ ಟೈಮಲ್ಲಿ. ಆ್ಯಂಡ್ ಆ ಟೈಮಲ್ಲಿ ಸರಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಒಂದು ಆರ್ಟಿಕಲ್ ಬರ್ಕೊಡಿ ಮೇಡಮ್ ಅಂದ್ರು. ಸರ್ ಎಲ್ಲಿ ಸರ್, ನನಗೂ ಆರ್ಟಿಕಲ್ಗೂ ಏನು ಸಂಬಂಧ ಅಂತ. ಅದು KS ಕಾಂಪಿಟೇಟಿವ್ ಎಕ್ಸಾಮ್ಗೆ ನನಗೆ ಬರೀರಿ ಮೇಡಮ್ ಇಂಡಸ್ಟ್ರಿ ಬಗ್ಗೆನೇ ಒಂದು 2-3 ಪೇಜ್ ಆರ್ಟಿಕಲ್ ಅಂತ ಹೇಳಿ 2-3 ದಿನ ಟೈಮ್ ಕೊಟ್ಟರು. ಸೊ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿದೆ. ಅಂದರೆ ಆಗಿನ ಇಂಡಸ್ಟ್ರಿ ಹೇಗಿತ್ತು, ಈಗಿನ ಇಂಡಸ್ಟ್ರಿ ಹೇಗಿದೆ, ಸೊ ಇಂಡಸ್ಟ್ರಿನಲ್ಲಿ ನಮ್ಮನ್ನು ಹೇಗೆ ಪ್ರೊಜೆಕ್ಟ್ ಮಾಡ್ಕೋತೀವಿ, ಇದೆಲ್ಲನೂ ಒಂದು ಬಂಚ್ ಮಾಡಿ ಒಂದು 4-5 ಪೇಜ್ ಬರ್ಕೊಟ್ಟೆ. ಅವ್ರು ಫೈನ್ ಟ್ಯೂನ್ ಮಾಡಿದ್ರು. ಸೊ ಅದು ಪಬ್ಲಿಷ್ ಕೂಡ ಆಯಿತು. ಸೊ ಐ ಥಿಂಕ್ ಆವಾಗಿಂದ ಒಂದು ಚೂರು ಬರೆಯೋ ಹವ್ಯಾಸ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಸರಿ ಇನ್ನೇನು ಮಾಡೋದು, ಭಾಷೆ ಚೆನ್ನಾಗಿದೆ, ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತೀರಾ ಅಂತಂದ್ರು, ಟ್ರೈ ಮಾಡ್ಬೋದಲ್ವಾ ಅಂತ ಹೇಳಿ ಸುಮ್ಮನೆ ಹೋದೆ. ನನಗೂ ಕಾನ್ಫಿಡೆನ್ಸ್ ಬಂತು. ಒಂದಷ್ಟು ಕಾರ್ಯಕ್ರಮಗಳನ್ನ ಹೋಸ್ಟ್ ಕೂಡ ಮಾಡ್ತಾ ಇದ್ದೀನಿ. ಸುಧಾಮೂರ್ತಿ ಅಮ್ಮ MP ಆದಾಗ ಅವ್ರನ್ನ ಫಸ್ಟ್ ಫೆಲಿಸಿಟೇಟ್ ಮಾಡೋ ಕಾರ್ಯಕ್ರಮ ನಾನು ಹೋಸ್ಟ್ ಮಾಡಿದೆ. ನಮ್ಮ ಮುನಿರತ್ನಂ ಸರ್ ಒಂದು ಶಿವರಾತ್ರಿ ಪ್ರೋಗ್ರಾಮ್ ಮಾಡ್ತಾರೆ, DBoss ಗೆಸ್ಟ್ ಆಗಿ ಬರ್ತಾರೆ ಅಂತ ಹೇಳಿ 1 ಅವರ್ ನೀವು ಸ್ಟೇಜ್ ಆಕ್ಯುಪೈ ಮಾಡ್ಕೊಳ್ಳಿ ಸಾಕು ಅಂತ ಹೇಳಿದ್ರು. ಸೊ ಸಂಜೆ 6ರಿಂದ 7 ಗಂಟೆ ನನಗೆ ಸ್ಲಾಟ್ ಫಿಕ್ಸ್ ಆಗಿತ್ತು. ಸೊ ಸಂಜೆ 6 ಗಂಟೆಗೆ ಶುರು ಮಾಡಿದವಳು ಬೆಳಗಿನ ಜಾವ 6 ಗಂಟೆವರೆಗೂ ನಾನು ಹೋಸ್ಟ್ ಮಾಡಿದ್ದೀನಿ. ಸೊ ಅವ್ರಿಗೆ ತುಂಬಾ ಇಂಪ್ರೆಸ್ ಆಗಿ, ಸೊ ಐ ಥಿಂಕ್ ಅದೇನೋ ಗೊತ್ತಿಲ್ಲ, ಸ್ಟೇಜ್ ಮೇಲೆ ಹೋದ್ರೆ ಮೈಕ್ ಹಿಡ್ಕೊಂಡ್ರೆ ಅಥವಾ ನನಗೆ ಆಡಿಯನ್ಸ್ ನೋಡಿದ್ರೆ ಅದ್ ನನಗೆ ಏನಾಗತ್ತೋ, ನನ್ನ ಮೈ ಮೇಲೆ ಏನ್ ಬರುತ್ತೋ ಗೊತ್ತಿಲ್ಲ. ಸೊ ಐ ಥಿಂಕ್ ಲೈಕ್ ಎಸ್ ಇಟ್ಸ್ ಮೀ ಅಂತ ಹೇಳಿ ಒಂಥರ ಖುಷಿಯಾಗಿ ಒಂದು ಪಾಸಿಟಿವಿಟಿಯಿಂದ ನನಗೆ ಗೊತ್ತಿರೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಕ್ವಾಲಿಫಿಕೇಶನ್ ಏನು? BCom ಗ್ರಾಜ್ಯುಯೇಟ್. ಧೈರ್ಯವಾಗಿ ಹೇಳ್ಕೊಡ್ತೀನಪ್ಪ, ನಾನು ಓದಿದ್ದೀನಿ BCom ಗ್ರಾಜ್ಯುಯೇಟ್ ಕೂಡ.